ಸರ್ ಇನ್ನೊಂದು ನಾನು ಅದನ್ನೇ ಈಗ ಈಜಿಪ್ಟು ಸುಯೇಸ್ ಕೆನಾಲ್ ರಾಷ್ಟ್ರೀಕರಣ ಮಾಡಿಕೊಂಡ ಮೇಲೆ ಇದೇ ಫ್ರಾನ್ಸ್, ಇದೇ ಬ್ರಿಟನ್ನು, ಇದೇ ಇಸ್ರೇಲು ನಾವೇನೋ ಮಾಡಿಬಿಡ್ತೀವಿ ಈಜಿಪ್ಟ್ನ ಅಂತೇಳಿ ಹೋಗಿದ್ದು ನಿಜ. ಆದರೆ ಆ ಸಂದರ್ಭದಲ್ಲಿ ಅಮೆರಿಕ ಸಾಕಿದು ಅಂತ ಹೇಳ್ತು, ಸೋವಿಯತ್ ಒಕ್ಕೂಟ ಅವತ್ತಿಗೆ ಮಾತಾಡ್ತಾ ಇತ್ತು, ಯುನೈಟೆಡ್ ನೇಷನ್ಸ್ ಹೇಳಿತ್ತು ಸಾಕಪ್ಪ ಇನ್ನು ಮುಂದುವರಿಬೇಡಿ ಅಂತ ಹೇಳಿ ಆಯಿತು ಅಂತ ನಿಂತ್ಕೊಳ್ತು. ನೋಡಲಿಕ್ಕೆ ಏನೋ ಒಂದು ಕಾಲುವೆ ವಿಚಾರಕ್ಕೆ ಬ್ರಿಟನ್ಗೂ ಈಜಿಪ್ಟ್ಗೂ ಏನೋ ಕಿತ್ತಾಟ ಅಂತೆ ಅಷ್ಟಿದ್ರೂ ಕೂಡ ನಾವು ಅದನ್ನು ಆನಂತರದಲ್ಲಿ ಡ್ರಾಸ್ಟಿಕಲಿ ತುಂಬ ಗ್ರ್ಯಾಜುಲಿ ನಾವು ಚೆಕ್ ಮಾಡ್ಕೊಂಡು ಬಂದುಬಿಟ್ರೆ ಕೂಡ ಸರ್, ಬ್ರಿಟನ್ ಏನು 200 ವರ್ಷಗಳ ಕಾಲ ನಾನು ದೊಡ್ಡ ಕಿಂಗ್ ಅಂತ ಮೆರಿತಾ ಇತ್ತು, ವಸಾಹತುಗಳು ಕಳ್ಕೊಳ್ತಾ ಬಂತು, ಅದರ ಪೌಂಡ್ ಮರ್ಯಾದೆ ಕಳ್ಕೊಳ್ತಾ ಬಂತು, ಜಾಗತಿಕವಾಗಿ ಇಟ್ಕೊಂಡಿದ್ದಂಥ ಪವರ್ ಕಳ್ಕೊಳ್ತಾ ಬಂತು. ಅಂದರೆ ಸರ್ ಅದು ಫಿಸಿಕಲಿ ಇನ್ನೊಂದು ಮತ್ತೊಂದರಲ್ಲಿ ಏನೋ ಕಳ್ಕೊಂಡ್ಬಿಟ್ಟಿದೆ ಅನ್ನೋದಲ್ಲ, ಒಂದು ಸೋಲು ಇಡೀ ವಿಶ್ವ ಅದ್ರ ಬಗ್ಗೆ ಒಂದು ಅಭಿಪ್ರಾಯ ರೂಪಿಸುತ್ತಲ್ಲ, ಅಭಿಪ್ರಾಯದಿಂದ ಬ್ರಿಟನ್ ಹಾಳಾಗಿ ಹೋಯ್ತಾ ಅವತ್ತೇ ಕತೆ ಅಂತೇಳಿ. ಸೇಮ್ ವಿತ್ ಅಮೆರಿಕನ ಅಂತ ನನ್ನ ಪಾಯಿಂಟ್ ಸರ್ ಇಲ್ಲಿ. ಹೌದು, ಸೇಮ್ ಅಮೆರಿಕೆಗೆ ಅಷ್ಟೇ ಬರ್ತದೆ. ಯಾಕಂದ್ರೆ ಇದು ರಾಂಗ್ ಟೈಮ್ದಲ್ಲಿ ಕೈ ಹಾಕಿದ್ರು. ಯಾಕಂದ್ರೆ ಇದು ಇವ್ರಿಗೆ ಏನ್ ಅವಶ್ಯಕತೆ ಇದ್ದಿದ್ದಲ್ಲ ಇರಾನ್ದಲ್ಲಿ ಇಂಟರ್ಫೇರ್ ಆಗಕ್ಕೆ. ಯಾಕಂತಂದ್ರೆ ಮೊದಲು ಇಸ್ರೇಲ್ದು ಏನಾದರೂ ಬ್ಯಾಡ್ ಇಂಟೆನ್ಷನ್ ಇತ್ತು ಬಿಟ್ವೀನ್ ಇಸ್ರೇಲ್ ಇರಾನ್ ನಡೀತಾ ಹೋದ್ರೆ ದೆನ್ ದೂರದಿಂದ ವಾಚ್ ಮಾಡ್ತಾ ಹೋಗು. ಲಾಸ್ಟ್ ಟೈಮ್ ಏನ್ ಮಾಡಿದ್ರೆ ಅವರು ಅಮೆರಿಕದವರು 12 days ವಾರ್ ಇತ್ತಲ್ಲ ಮೇ ಜೂನ್ದಲ್ಲಿ, ಆ ಟೈಮ್ದಲ್ಲಿ ಅವರು ಸ್ಟಾರ್ಟಿಂಗ್ ದಿಂದ ಪಾರ್ಟಿಸಿಪೇಟ್ ಮಾಡ್ಲಿಲ್ಲ. ಲಾಸ್ಟ್ 1 or 2 days ಏನಂತಂದ್ರೆ ಸೋ ಕಾಲ್ಡ್ ಹಿಲ್ಸ್ ಮೇಲೆ ಏನಪ್ಪಾ ಅಂದ್ರೆ ನ್ಯೂಕ್ಲಿಯರ್ ಅಸೆಟ್ಸ್ ಮೇಲೆ ಅಟ್ಯಾಕ್ ಮಾಡಿ B-2 ಬಾಂಬರ್ದಿಂದ ಅವ್ರು ಹೊರಗೆ ಬಂದು ಸೀಸ್ ಫೈರ್ ಡಿಕ್ಲೇರ್ ಮಾಡಿದ್ರು. ಅದು ಒಂಥರ ಮರ್ಯಾದೆ ಉಳಿಸ್ಕೊಳಕ ಒಂದು ಇದಾಯ್ತು. ಒಂದು ಇಸ್ರೇಲ್ಗೆ ಹೆಲ್ಪ್ ಮಾಡಿದಂಗ ಆಯ್ತು. ತನ್ನ B-2 ಬಾಂಬ್ನ ಹಾಕಿ ನಾವು ನ್ಯೂಕ್ಲಿಯರ್ ಅಸೆಟ್ಸ್, ನ್ಯೂಕ್ಲಿಯರ್ ಫೆಸಿಲಿಟೀಸ್ ನ ಡಿಸ್ಟ್ರಾಯ್ ಮಾಡುವಂತ ಒಂದು ಹೇಳಿಕೆ ಕೊಟ್ಟಂತ ಆಯ್ತು. ಬಟ್ ಈ ಸಲ ಏನಾಯ್ತಂದ್ರೆ ಸ್ಟಾರ್ಟಿಂಗ್ ದಿಂದ ಯಾವಾಗ ಇವ್ರು ಅಡ್ವೈಸ್ ಮಾಡಿದ್ರು, ಕಾಮಿನಿ ಪ್ಲಸ್ 48 ಇಂಪಾರ್ಟೆಂಟ್ ಪರ್ಸನಲ್ ಇದ್ದಾರೆ ಅಂದ್ರೆ ಹೈ ರಿಸ್ಕ್ ಹೈ ಗೇನ್ಸ್. ಅಬ್ಸಲ್ಯೂಟ್ಲಿ ಒಂದ್ ವೇಳೆ ಈ ಮಿಷನ್ ಫೇಲ್ ಆದ್ರೆ ಅವ್ರಿಗೆ ಎರಡನೇ ಪ್ಲಾನ್ ಬಿ ಇಲ್ಲೇ ಇಲ್ಲ, ಪ್ಲಾನ್ ಬಿ ಪ್ರಾಕ್ಟೀಸೇ ಇಲ್ಲ. ಫೈನ್. ನಾನೀಗ ಪ್ರಭಾಕರ್ ಸರ್ ಒಂದು ಕ್ವಶನ್ ಕೇಳ್ತೀನಿ. ಪ್ರಭಾಕರ್ ಸರ್, ಇದನ್ನು ಅಮೆರಿಕಾ ಪಾಯಿಂಟ್ ಆಫ್ ವ್ಯೂ ಇಂದ ನೋಡೋದಾದ್ರೆ ಸರ್ ಒಂದು ದೊಡ್ಡ ಪ್ರಶ್ನೆ ರೈಸ್ ಆಗುತ್ತೆ. ಈಗ ಡಾಲಿಯೋ ಅಂತ ಹೇಳಿ ಇಬ್ಬರು ಇತಿಹಾಸಕಾರರು ಒಂದು ಒಳ್ಳೆ ಅಬ್ಸರ್ವೇಷನ್ ಕೊಟ್ಟಿದ್ದಾರೆ ಸರ್. ಅವ್ರೇನು ಹೇಳ್ತಾರೆ, ಯುದ್ಧದಲ್ಲಿ ನೋವನ್ನು ಸಹಿಸುವ ಸಾಮರ್ಥ್ಯ ನೋವನ್ನು ಉಂಟು ಮಾಡುವ ಸಾಮರ್ಥ್ಯಕ್ಕಿಂತ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿ. ಇನ್ನೊಂದು ದೇಶಕ್ಕೆ ನಾನು ಎಷ್ಟು ನೋವು ಕೊಡ್ತಾ ಇದ್ದೀನಿ ಎನ್ನುವ ಕೆಪಾಸಿಟಿಗಿಂತ ತಾನೆಷ್ಟು ನೋವನ್ನು ಸಹಿಸಿಕೊಳ್ಳಬಲ್ಲೆ ಅನ್ನೋ ಕೆಪಾಸಿಟಿ ಇದೆಯಲ್ಲ ಸರ್, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿ. ಇರಾನ್ ಯುದ್ಧವನ್ನು ಪ್ರೊಲಾಂಗ್ ಮಾಡಿದಷ್ಟು ಈ ಅಮೆರಿಕನ್ ಸಾರ್ವಜನಿಕರು ಯಾರ್ಯಾರು ಇದ್ದಾರೋ ಅವ್ರಿಗೆ ಈ ಒಂದು ದೀರ್ಘ ಯುದ್ಧದ ಲಾಂಗ್ ವಾರ್ನ ಸಹನೆ ಬಹಳ ಕಡಿಮೆ ಅಂತ ಹೇಳಿ ಆ ಎಫೆಕ್ಟ್ಗೂ ವೆಯ್ಟ್ ಮಾಡ್ತಾ ಇದೆಯಾ ಇರಾನ್ ಇಲ್ಲಿ ಅಂತ ನೋಡಿ. ಇರಾನ್ ಇದಕ್ಕೆ ವೆಯ್ಟ್ ಮಾಡ್ತಾ ಇಲ್ಲ. ಟ್ರಂಪ್ಗೆ ಜ್ಞಾನೋದಯ ಆಗಿದೆ ಈ ವಿಷಯದ ಬಗ್ಗೆ. ಓಕೆ, ಅಮೆರಿಕದಲ್ಲಿ ಈಗ ಯಾವ ಒಂದು ಸಾಮಾಜಿಕ ಮಟ್ಟದಲ್ಲಿ, ಆರ್ಥಿಕ ಮಟ್ಟದಲ್ಲಿ ಜನಜೀವನಕ್ಕೆ ದಿನಂಪ್ರತಿ ತೊಂದರೆ ಆಗ್ತಾ ಇದೆಯೋ, ಬೆಲೆ ಹೆಚ್ಚಿಗೆ ಆಗ್ತಾ ಇರೋದ್ರಿಂದ, ಅನ್ಎಂಪ್ಲಾಯ್ಮೆಂಟ್ ಆಗ್ತಾ ಇರೋದ್ರಿಂದ, ಎಕಾನಮಿ ಸ್ಟಾಗ್ನೇಟ್ ಆಗೋ ಚಾನ್ಸಸ್ ಇರೋದ್ರಿಂದ, ಮುಂದೆ ಸ್ಟಾಗ್ನೇಟ್ ಅಂತ ಏನ್ ಹೇಳ್ತೀವಿ ಆ ಒಂದು ಸ್ಥಿತಿಗೆ ಎಂಟರ್ ಆಗೋ ಪಾಸಿಬಿಲಿಟಿ ಇರೋದ್ರಿಂದ ಈಗ ಮುಖ್ಯವಾಗಿ ಉಳಿದ ಇರ್ತಕ್ಕಂತ 2 ವರ್ಷ ಟ್ರಂಪಿನ ಟರ್ಮು ಈಗ ನವೆಂಬರ್ಗೆ ಬರ್ತಾ ಅಂತ ಒಂದು ಮಿಡ್ ಟರ್ಮ್ ಎಲೆಕ್ಷನ್, ಇದನ್ನ ಗುರಿಯಲ್ಲಿ ಇಟ್ಕೊಂಡು ಅಮೆರಿಕಾದವರಿಂದ ಇನ್ನೂ ಅನ್ನಿಸ್ಕೊಂಡು ಹೊರಗಡೆ ಹೋಗ್ಬಾರ್ದು, ಉಳಿದ ಸಮಯ ಸರಿಯಾಗಿ ಆಳ್ವಿಕೆ ಮಾಡಬೇಕು ಅನ್ನೋ ಒಂದು ಕಾರಣದಿಂದಾಗಿ ಮಾತ್ರ ಹಿಂಜಿರೋದಕ್ಕೆ, ಅಮೆರಿಕಾದವ್ರನ್ನ ತೃಪ್ತಿ ಪಡಿಸೋದಕ್ಕೆ, ತನ್ನ ಬಿಸ್ನೆಸ್ ಗಳನ್ನ ಉಳಿಸ್ಕೊಳ್ಳೋದಕ್ಕೆ, ಫ್ಯಾಮಿಲಿಯ ಬಿಸ್ನೆಸ್ ಗಳನ್ನ ಉಳಿಸ್ಕೊಳ್ಳೋದಕ್ಕೆ, ಸಾಧ್ಯವಾದ್ರೆ ಪಾರ್ಟಿಯ ಆನರ್ ಅನ್ನು ಉಳಿಸಿಕೊಂಡು ಹೋಗೋದಕ್ಕೆ ಅವರು ಈಗ ಹಿನ್ನಡಿತಾ ಇರೋದು. ಇದು ಮುಖ್ಯವಾಗಿ ವಾಪಸ್ ಬರಬೇಕು ಅನ್ನೋದು ಅಮೆರಿಕಾದಿಂದ ಆರಂಭ ಆಗಿರ್ತಕ್ಕಂತ ಇವ್ರದ್ದು ಇಂಟರ್ನಲ್ ಇನ್ಸ್ಟಿಂಕ್ಟ್. ಇದು ಬೇಸಿಕ್ ಇನ್ಸ್ಟಿಂಕ್ಟ್. ಇದರಿಂದ ಪ್ರಭಾವವಾಗಿ ಟ್ರಂಪ್ ಈ ರೀತಿ ಅವ್ರು ಏನ್ ಹೇಳಿದಾರೆ ನೋಡಿ, ಬೆಳಗ್ಗೆ ಇನ್ನೂ ಒಂದ್ ಸೆಂಟೆನ್ಸ್ ಹೇಳಿದಾರೆ, ಕಳೆದ ಕೆಲವು ಪ್ರೆಸಿಡೆಂಟ್ಗಳು ಮಾಡಿದ ತಪ್ಪುಗಳನ್ನ ನಾನು ಇದನ್ನ ಕರೆಕ್ಷನ್ ಕೋರ್ಸ್ ನಲ್ಲಿ ಹೋಗ್ತಾ ಇದ್ರು. ಹಾಗಾಗಿ ಈಗ ನಾಳೆ ಇದನ್ನ ಅವ್ರು ಕರೆಕ್ಷನ್ ಅಲ್ಲ ಅಂತ ಹೇಳ್ತಾರ. ತಪ್ಪಾಗಿ ಬರ್ದಿರ್ತಕ್ಕಂತ ಆನ್ಸರ್ ಅನ್ನ ಕರೆಕ್ಟ್ ಮಾಡದೇ ಇದ್ರೆ ಅದು ಸರಿ ಆನ್ಸರ್ ಆಗಿ ಮಾರ್ಕ್ಸ್ ತಗೊಳ್ಳೋದಿಲ್ಲ. ಹಾಗಾಗಿ ಟ್ರಂಪ್ ಅವರು ಇದನ್ನ ಕೇವಲ ಇವತ್ತು ಅಮೆರಿಕ ದೃಷ್ಟಿಯಲ್ಲಿ ಮಾತ್ರ ಇಟ್ಕೊಂಡು ಪ್ರಭಾಕರ್ ಸರ್ 2 ರಾಂಗ್ ಸೇರಿ ಒಂದು ರೈಟ್ ಆಗಲ್ಲ ಸರ್. 2 ರಾಂಗ್ ಸೇರಿ ಒಂದು ರೈಟ್ ಆಗಲ್ಲ. 2 ರಾಂಗ್ ಆನ್ಸರ್ಸ್ ಒಂದು ರೈಟ್ ಆನ್ಸರ್ ಮಾಡಕ್ ಆಗಲ್ಲ ಸರ್. ಅಲ್ಲಲ್ಲ 32 ದಿನದಿಂದ ಟ್ರಂಪ್ ಏನೇ ಹೇಳಿಕೆಯನ್ನ ತಮ್ಮ ಸೋಷಿಯಲ್ ಟ್ರೂತ್ ನಲ್ಲಿ ಬರ್ಕೊಂಡು ಬಂದಿದ್ದಾರೋ ಅದ್ರೆಲ್ಲ ಸಾರಾಂಶ, ತಾತ್ಪರ್ಯನ್ನ ಈ ಒಂದು ಸ್ಪೀಚ್ ನಲ್ಲಿ ಇವತ್ತು ಹೇಳಿದ್ದಾರೆ. ಇನ್ನೊಂದು ಪಾಯಿಂಟ್